ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಪಾಂಡಲ್ಲಿ. ಹಾಗೆ ಈ ಸ್ಮ್ಯಾನ್ಸ್ ನೋಡಿ ಆಗಲಿ ಎಲ್ಲ ಹೋಗ್ಬಿಟ್ಟಿದೆ, ಅಲ್ಲಿದೆ. ಸೊ ಈ ಸ್ಮ್ಯಾನ್ಸ್ದು ಸೌಂಡು ಎಲ್ಲ ನೋಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ವಾಪಸ್ಸು ನಾವು ದೈವ ಪೂಜೆಗೆ ಹೋಗಬೇಕು ದಿತ್ಯ ಹೇಳ್ದಂಗೆ. A few moments later. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇದನ್ನ ಮಣಿಮಂಚ ಅಂತ ಹೇಳ್ತಾರೆ. ಅದರಲ್ಲಿ ದೈವದ ಮೂರ್ತಿ ಇರುತ್ತೆ, ಅದನ್ನ ಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಕೆಲವು ಕಲ್ಲುಗಳು ಇರುತ್ತಲ್ಲ, ದೈವದ ಕಲ್ಲುಗಳು, ಅದನ್ನ ನೀರಲ್ಲಿ ಹಾಕಿರ್ತಾರೆ. ಅಂಡ್ 48 ಡೇಸ್. ಸೊ 48 ಡೇಸ್ನ ಒಂದು ಮಂಡಲ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾ ಹೇಳ್ದಂಗೆನೆ ಕುಟುಂಬದವರೆಲ್ಲರೂ ಸೇರಿದ್ದಾರೆ. ಇವಾಗ ಪೂಜೆ ಆಗ್ತಿರೋದು. ಆ್ಯಂಡ್ ಇದು ನೋಡಿ ನಾವು ಹೊಸದಾಗಿ ಕಟ್ಟಿರೋ ಗುಡಿ. ಇದರಲ್ಲಿ 2 ರೂಮ್, ಸಪ್ರೇಟ್ ಆಗಿ ರೂಮ್ ಇರುತ್ತೆ. ಅಲ್ಲೊಂದು 3 ದೈವ, ಇಲ್ಲೊಂದು 3 ದೈವ ಇರುತ್ತೆ. ಸೊ ಅದು ಯಾವುದು ಲೆಫ್ಟ್ ಸೈಡ್, ಯಾವ್ದು ರೈಟ್ ಸೈಡ್ ಅಂತ ಪುರೋಹಿತರು ಹೇಳ್ತಾರೆ. ಸೊ ಹಾಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೈವದ ಗುಡಿ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ದೈವದ ಮೂರ್ತಿಗಳನ್ನೆಲ್ಲ ತೆಂಗಿನ ಗರಿಯ ಒಂದು ಶೆಲ್ಟರ್ ತರ ಮಾಡಿ ಅಲ್ಲಿ ನಾವು ಇಟ್ಟಿದ್ವಿ. ಇವಾಗ ಆ ಮೂರ್ತಿಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಕುಟುಂಬದ ಗಂಡಸರೆಲ್ಲ ಬಂದು ಮೇನ್ ಆಗಿ ಪಂಚೆ ಮತ್ತು ತಲೆಗೆ ಶಲ್ಲು ಹಾಕಿದ್ರು. ಇದು ಒಂದು ರೆಸ್ಪೆಕ್ಟ್ ಟು ದ ದೈವ ಅಂತ. ಸೊ ಒಬ್ಬೊಬ್ರು ಒಂದೊಂದು ಮಂಚೆ ಎತ್ಕೊಂಡು ಇಡೀ ಗುಡಿಗೆ 3 ಸುತ್ತು ಬಂದು ಗುಡಿ ಮುಂದೆ ಏನು ಜಾಗ ಇತ್ತು ಅಲ್ಲಿ ಹೋಗ್ಬಿಟ್ಟು ಇಡ್ತಾ ಇದ್ದಾರೆ. ಸೊ ಆಮೇಲೆ ಪುರೋಹಿತರು ಅದಕ್ಕೆ ಮಂತ್ರ ಹೇಳಿ ದೈವಗಳಿಗೆ ನಿದ್ದೆ ಮಾಡಿಸೋ ಥರ. ಇದರ ನಂಬಿಕೆ ಏನು ಅಂತಂದ್ರೆ, ಇವತ್ತಿನ ಒಂದಿನ ದೈವಗಳು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮುಂದಿನ ಬರೋ ದಿನಗಳಲ್ಲಿ ಕುಟುಂಬದವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಆ ಟೈಮಲ್ಲಿ ದೈವ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಅರ್ಥ ಆಗಿರುತ್ತೆ. ಇದಾದ್ಮೇಲೆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇದನ್ನ ಕಾಯ್ಕೊಂಡು ಕೂತ್ಕೋಬೇಕಿತ್ತು. ಸೊ ಹಂಗಾಗಿ ಒಂದು 3 ಜನ ಬೆಳಿಗ್ಗೆವರೆಗೂ ಒಬ್ಬರಾಗಿ ನಂತರ ಒಬ್ರು ಬಂದು ಬೆಳಿಗ್ಗೆವರೆಗೂ ಕಾಯ್ತಾ ಕೂತಿದ್ರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಮ ಇತ್ತು, ದರ್ಶನ ಇತ್ತು, ಆ್ಯಂಡ್ ಪ್ರತಿಷ್ಠಾಪನೆ ಎಲ್ಲ ಇತ್ತು. ಆ್ಯಂಡ್ ಹೋಮಕ್ಕೆ ನಾವಿಬ್ರು ಕೂತ್ಕೊಂಡಿದ್ವಿ. ಹಾಗಾಗಿ ನಾವು ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ತುಂಬಾನೇ ಬ್ಯುಸಿ ಆಗಿದ್ವಿ. ಇತ್ತೀಚಿನ ದಿನಗಳಲ್ಲಿ ಮೂವಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಿಂದಾಗಿ ತುಂಬ ಜನಕ್ಕೆ ಕರಾವಳಿ ಸೈಡ್ನ ದೈವಾರಾಧನೆ ಬಗ್ಗೆ ತುಂಬಾನೇ ವಿಷಯನ ತಿಳ್ಕೊಂಡಿದ್ದಾರೆ. ಹಾಗಾಗಿ ನಾನು ಇದರಲ್ಲಿ ಹೆಚ್ಚಿನ ಏನು ಹೇಳಕ್ ಹೋಗ್ತಾ ಇಲ್ಲ. ಇದಾದ್ಮೇಲೆ ವರ್ಷಕ್ಕೊಂದ್ಸಲ ನಾವು ಅಗೆಲು ಅಂತ ಮಾಡ್ತೀವಿ. ಆ ಟೈಮಲ್ಲಿ ಎಲ್ಲ ಕುಟುಂಬದವರು ಸೇರ್ತಾರೆ. ಆ್ಯಂಡ್ ದಿನ ದೇವರಿಗೆ ದೀಪ ಇಡೋದು, ಆ್ಯಂಡ್ ಮೇಯ್ನ್ ಆಗಿ ಸಂಕ್ರಾಂತಿ ಅವತ್ತು ದೇವರಿಗೆ ಎಳ್ನೀರು ದೀಪ ಹಚ್ಚೋದೆಲ್ಲ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡ್ತಾರೆ, ಮೇನ್ಲಿ ಫಾರ್ ದೈವಗಳಿಗಾಗಿ. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ. ತುಂಬಾ ಜನ ಇದನ್ನ ದೇವಸ್ಥಾನ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲ, ಇಲ್ಲಿ ನಾವು ಮನೆಯಿಂದ ಹೊರಗಡೆ ಒಂದು ಗುಡಿ ಕಟ್ಟಿರ್ತೀವಿ. ಅಲ್ಲಿ ದೈವದ ಪ್ರತಿಷ್ಠಾಪನೆ ಆಗಿರುತ್ತೆ. ಇದು ದೈವದ ಗುಡಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ದೈವ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸರ್ವಾಲಂಕಾರಭೂಷಿತಾಭ್ಯಃ ಆವಾಹಿತದೇವತಾಭ್ಯೋ ನಮಃ. ನೀರಾಜನಂ ದರ್ಶಯಾಮಿ, ದೇವರಕ್ಷಾಂ ಧಾರಯಾಮಿ.